ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ HRK ಲೈಫ್ ಸ್ಟೈಲ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋದ ಎಲ್ಲ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. 7 ಮಂತ್ ಫೋಟೋಶೂಟ್ಗೆ ಪ್ರಿಪ್ರೇಷನ್. 1,000 ರೂಪಾಯಿ ಎಲ್ಲ ಚಿಕ್ಕ ಪುಟ್ಟ ಹಬ್ಬಕ್ಕೆ 1,000 ರೂಪಾಯಿ ನಮ್ಮಂತ ಮಿಡ್ಲ್ ಕ್ಲಾಸ್ ಜನಕ್ಕೆ. ಆಂಕರಿಂಗ್ ಮಾಡ್ತಾ ಇದ್ದೆ, ಸೊ ಹಾಗಾಗಿ ಆಂಕರಿಂಗ್ ಫೀಲ್ಡಲ್ಲಿ ಇದ್ದಾಗ ಸ್ವಲ್ಪ ಬಿಸಿಯಾಗಿರೋ ಬೆಂಡೆಕಾಯಿ ಫ್ರೈ ರೆಡಿ ಇದೆ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಆ್ಯಂಡ್ ಎಲ್ಲರೂ ಚೆನ್ನಾಗಿರ್ಲಿ ಅಂತ ನಾನು ಕೇಳ್ಬೋದಾ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮಮ್ಮ ಒಂದು ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡದೆ ಎಲ್ಲ ಕೆಲಸ ಮಾಡ್ತಾ ಇದ್ದಾವೆ. ಏನು ಮಾಡ್ತಿದ್ದಾವೆ ಅಂತ ಕೇಳೋಣ ಬನ್ನಿ. ಏನು ಮಾಡ್ತಿದ್ದೀವಾ? ಅಕ್ಕಿ ಕ್ಲೀನ್ ಮಾಡಿದೆ, ಅಕ್ಕಿ ಹಿಟ್ಟು ಅಂದ್ರಾಗೆ ರೊಟ್ಟಿಗೆಲ್ಲವ ಈಗ ಮುದ್ದೆ ಮಾಡಕ್ ಡೈಲಿ ಅಂತ ಸಿಟ್ಟು ನೆನೆ ಇಟ್ಟು ಮಿಲ್ಲಿಗೆ ಹಾಕ್ಸ್ಕೆ ಬಂದಿದ್ದೆ. ಇಟ್ಟು ಅಮ್ಮ, ಈಗ ಈ ಗಂಡು ಮಕ್ಕಳೆಲ್ಲ ಕೆಲವೊಬ್ರು ಎಲ್ಲರೂ ಅಲ್ಲ ಹೇಳ್ತಾವಲ್ಲ, ನಿನ್ನ ವೈಫ್ ಏನು ಮಾಡ್ತಿದ್ದಾವೆ ಅಂದರೆ ಅವಳೇನು ಆರಾಮಾಗಿ ಹೌಸ್ ವೈಫ್ ಮನೇಲಿದ್ದಾಳೆ ಅಂತ ಅಂತವಲ್ವಾ, ಅವ್ರ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಒಂದು ಹೆಣ್ಣು ಮನೇಲಿ ಅವಳೆ ಅಂದ್ರೆ ಮಲಗಿದ್ದು ಎದ್ದೇಳ್ತಾಳಲ್ಲ ಬೆಳಗ್ಗೆಯ, ಮಲಗಿದ್ದಾಗಿಂದ ರಾತ್ರಿ ಉಂಡು ಮಲಗೋ ತನಕನೂ ಕೆಲಸ ಇರುತ್ತೆ ಒಂದು ಹೆಣ್ಣಿಗೆ. ಅಷ್ಟು ಸುಲಭ ಅಲ್ಲ ಮನೇಲಿ. ಅವಳೆ ಅಂದ ತಕ್ಷಣ ಹುಡಿಕೆ ಅಂತ ಅಡಿಕೆ ಮಾಡಿದ್ರೆ ಊಟ ಮಾಡಿ ಮಲಗ ತಕ್ಕನೂ ಕೆಲಸ ಇರುತ್ತೆ, ನೈಟ್ ಎಲ್ಲವೂ ಬೆಳಗ್ಗೆಲ್ಲವ. ಹಂಗಾರೆ ಹೌಸ್ ವೈಫ್ ಅನ್ನೋದು ಒಂದು ಈಸಿ ಪದ ಅಲ್ಲ ಅಂತೀರಾ? ಅಷ್ಟು ಸುಲಭ ಅಲ್ಲ ಮಗನೆ. ನೀನೇ ನೋಡ್ತೀಯಲ್ಲ ನಾನು ಎಷ್ಟು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸುಮ್ಮ ಕೂತಿರ್ತೀನ. ಒಂದ್ ಗಳಿಗೆ ಮಗಿನ ಮರೆಯಲ್ಲಿ ಎಲ್ಲ ಒಂಚೂರು ಟೈಮ್ ಪಾಸ್ ಮಾಡ್ತೀನಿ, ಅವಾಗ ಒಂಚೂರು ಬೇಜಾರು ಕಳೀತಿ. ಎಷ್ಟು ಟೆನ್ಷನ್ ಇರುತ್ತೆ ಗೊತ್ತೇ, ನಾವು ಎಲ್ಲ ಹೊಂಚ್ಕೊಂಡು ಮಾಡ್ಕೊಂಡು ಎಲ್ಲ ಜೋಡಿಸಿ ಇಟ್ಕೊಂಡು ಎಲ್ಲ ಮಾಡೋಕೆ ಸುಸ್ತಾಗಿ ಹೋಗುತ್ತೆ ಅಂತೀರಾ? ನಮ್ಮಪ್ಪ ಜೀವನ ಅನ್ಸುತ್ತೆ, ಜೀವನನೇ ಸಾಕು ಅನ್ಸುತ್ತೆ. ಅಯ್ಯೋ ಸಾಕು ಅನ್ಸಿ. ಹಿಂದಿನ ಕಾಲದಲ್ಲಿ ನಮ್ಮ ನಿಡೋಡಿಲಿ ನಾವು 9 ತಿಂಗಳು ಮಗಿನಿಂದ ನಮ್ಮ ಅಕ್ಕ ಎಲ್ದು ಹಾಕಿದ್ದು. ನಮ್ಮ ಅಕ್ಕ ನಮ್ಮ ಅವ್ವ ಅವರು ಆಣಿ, ಒಂದು ಆಣಿ 2 ಆಣಿ ಅಂತ ಬರ್ತಲ್ಲ, ಒಂದು ಆಣಿ ಕೊಟ್ರೆ ದೊಡ್ಡ ಬ್ಯಾಗ್ ಅದಂತ ಚೀಲಗಳಂತೆ. ಅಂದ್ರೆ ಹೇಳದ್ ನಾನು ಕೇಳಿದ್ದೆ, ನಾವೇ ನೋಡಕ್ಕೋ ಇಲ್ಲ. ಆ ಚೀಲ ತುಂಬಿ ಇನ್ನೂ ದುಡ್ಡು ಉಳಿಯೋದಂತ ಅದ್ರಲ್ಲಿ. ಈಗ ನೀನು 1,000 ರೂಪಾಯಿ ಎಲ್ಲ ಚಿಕ್ಕ ಪುಟ್ಟ ಹಬ್ಬಕ್ಕೆ 1,000 ರೂಪಾಯಿ ನಮ್ಮಂತ ಮಿಡ್ಲ್ ಕ್ಲಾಸ್ ಜನಕ್ಕೆ. ದೊಡ್ಡ ಹಬ್ಬ ಬಂತು ಪಕ್ಷ ಅದು ಇದು ಅಂತ ಅಂದ್ರೆ 20,000 ಆದ್ರೂ ಸಾಲಲ್ಲ. ಜೋರಾಗಿ ನನ್ ಮೇಲೆ ಹಣೆ ಇಟ್ಟು ಮಾಡ್ತೀನಿ ಗ್ರ್ಯಾಂಡಾಗಿ ಅಂದ್ರೆ ಅದು ಸುಲಭ ಅಲ್ಲ ಮಗನ ಜೀವನ. ಅಷ್ಟೇ ಖರ್ಚು ಇರುತ್ತೆ, ಅಷ್ಟೇ ಆದಾಯನೂ ಇರುತ್ತೆ. ಅಲ್ಲ ಕಣಮ್ಮ, ನೀವು ಒಂದೊಂದು ಸಂಸಾರಕ್ಕೆ ಹಿಂಗೆ ಅಂತೀರ. ಹಿಂದಿನ ಕಾಲದಲ್ಲಿ 2-3 ಸಂಸಾರ ಕಟ್ಕೊಳ್ಳೋದು, ಬೇರೆದು ಬೇಡ, ನಮ್ಮ ತಾತಂದೇ ತಗೊಳ್ಳೋಣ, 3 ಜನ ಹೆಣ್ತೀವು. ಅದೀಗೆಲ್ಲ ಮನೇಲಿ ಬೆಳೆಯೋರು ಅಷ್ಟು ಖರ್ಚು ಇರ್ಲಿಲ್ಲ ಕಣ, ಅಷ್ಟು ರೈಟ್ ಇರ್ಲಿಲ್ಲ ಕಣವ. ಎಲ್ಲವ ಕಮ್ಮಿ ಸಿಗದಂತೆ ಹೇಳ್ತಾ ಇಲ್ವಾ ಆಣಿ ಲೆಕ್ಕ ಅಂತ ಅವಾಗೆಲ್ಲವ. ಇವಾಗ ಆಣೆ ಎಲ್ಲ 500,000 ಅನ್ನೋದೇ ಅದೇ 4 ಆಣೆ 50 ಪೈಸೆ ಆಗಿ ಹೋಗಿತಿ ಗೊತ್ತಾ. ಏನ್ ಸಾಮಾನು ಬರುತ್ತವ ನೀನೇ ನೋಡ್ತೀಯಲ್ಲ, ತತ್ತಿನಲ್ಲ ಡೈಲಿ ಟೌನ್ ಹೋಗ್ಲಿ. ಸುಸ್ತಾಗಿರೋ ಫೇಸ್ ತೋರ್ಸ್ ಒಂದು ಸ್ಮೈಲ್ ಕೊಡಿ ಹೋಗ್ಲಿ. ದುಡ್ಡಿದ್ರೆ ದುನಿಯಾ ಟೌನ್ ಜೀವನ, ದುಡ್ಡಿಲ್ಲ ಅಂದ್ರೆ ದುನಿಯಾನೇ ಇಲ್ಲ. ಇದೇನ್ ಮಾಡ್ತೀರಾ ವೇಸ್ಟು? ಹೊಸ ಇದ್ದಿದ್ರು ಮುಸ್ರಿಗೆ ಹಾಕ್ಬೇಡಿ ಇತ್ತು. ಹೊಸ ಇಲ್ವಲ್ಲ, ಮುಸ್ರಿ ಕಸಕ್ಕೆ ಹಾಕ್ಬಿಟ್ಟು ಚೀರ ಎಲ್ಲ ಕೊಡ್ವಿ ತೊಳೆದಿಟ್ಟಿಗೆ ಅಕ್ಕಿ ತರಬೇಕು. ನಿನ್ನೆ ಮಿಲ್ಲಿಗೆ ಹೋಯ್ತನಲ್ಲ, ಬೇರೆ ಕಡೆ 52 ರೂಪಾಯಿ, ಇಲ್ಲಿ ಮಿಲ್ಲಲ್ಲಿ 48 ರೂಪಾಯಿ. ಮಗಿಗೆ ತಿನ್ಸಕ್ಕೆ ಯಾರೋ ಒಂದು ಆಂಟಿ ತಗೊಂಡೋತು ಕೊಟ್ರೆ ಮಾಡೋ ತಿನ್ಸಕ್ಕಂತೆ ಮಿಲ್ಲಿಗೆ ಹಾಕಿಸ್ತಲ್ಲ 2 kg. ಮಗಿಗೆ ತಿನ್ಸೋ ಹೊತ್ತಿಗೆ ತಿನ್ಸಕ್ಕೆ ಅಂದ್ರೆ ಕ್ಯೂ ಕೊಡ್ತಾ ಇದ್ದೀನಿ ಮೇಡಮ್. ಇದು ತಗೊಂಡೋಗಿದ್ದು 50 ರೂಪಾಯಿ kg, ಇದು 48 ಅಂದ್ರು. 10 kg ತಗೊಂಡೆ ನಾನು, 48 ರೂಪಾಯಿ kg. ಅಯ್ಯೋ ಬರವ, ಬಾಗ್ಲ ಹತ್ರ ಕುತ್ಕೊಂಡು ಇದು ಮಾಡ್ತಾ ಇದ್ದೀರಾ ಚಪ್ಪಲಿ ಸ್ಟ್ಯಾಂಡ್ ಹತ್ರ ಎಲ್ಲ. ಅಲ್ಲೆಲ್ಲ ಮನೆ ಗಲೀಜಾಗುತ್ತೆ, ಇಲ್ಲೇ ಆದ್ರೂ ಒಂತ ಕ್ಲೀನಾಗಿ ಗುಡಿಸ್ಕೊಂಡು ಹಚ್ಕೋಬೋದಲ್ಲ. ಹಂಗೆ. ಇದು ಯಾವಾಗ ಹಾಕ್ಸಿದಮ್ಮ ಟ್ಯಾಟು? ರಚ್ಚು ಹಾಕಿ ಯಾವ ಹಾಕಿಸ್ಕೊಟ್ಟಿದ್ದು? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ನನ್ನ ಮಗಳು ರಕ್ಷಿತಾ ಅಂತ ಅವಳು ಹಾಕ್ಸ್ಕೊಟ್ಟದ್ಲು. ಅವಳು ಮದುವೆ ಹಾಕಿದ್ ಮುಂಚಾಗಿ ಪಾರ್ಕ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು. ಚೆನ್ನಾಗಿ ಬಂದಿದೆ ಅಲ್ಲ? ಎಷ್ಟು ವರ್ಷ ಆತಲ್ಲ ಮಗ. ಇವತ್ತೇನಪ್ಪ ಅಂತ ಹೇಳಿದ್ರೆ, ಪಾಪುಗೆ 10th ಬಂದರೆ ಈ ಮಂತ್ 10ನೇ ತಾರೀಕು ಬಂದರೆ 7 ಕಂಪ್ಲೀಟ್ ಆಗಿ 8ಗೆ ಬೀಳುತ್ತೆ. ಸೊ ಹಾಗಾಗಿ ನಾನು 7 ಮಂತ್ಸಿಂದು ಫೋಟೋಶೂಟ್ ಮಾಡಬೇಕು. ಪ್ರತಿ ತಿಂಗಳು ಕೂಡ ಏನಾದರೂ ಒಂದು ಡಿಫ್ರೆಂಟ್ ಥೀಮಲ್ಲಿ, ನನಗೆ ಗೊತ್ತಿರೋ ಸಿಂಪಲ್ ಥೀಮಲ್ಲಿ, ಅಂದರೆ ತುಂಬ ಎಕ್ಸ್ಪೆನ್ಸಸ್ ಮಾಡಿದೆ ಇರೋ ಮನೆಯಲ್ಲಿ ಏನೇನಿದೆ ಅದನ್ನೇ ಬಳಸ್ಕೊಂಡು ಪ್ರತಿ ತಿಂಗಳು ಫೋಟೋಶೂಟ್ ಮಾಡ್ತಾ ಇದ್ದೆ. ಸೊ ಈ ಸಲನೂ ಕೂಡ ಒಂದು ಸ್ಪೆಷಲ್ ಆಗಿ ಫೋಟೋಶೂಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಬರೀ ಇಂಥದೆಯಾ ಅಂತ ಹೇಳಿದ್ರೆ, ಪ್ರತಿ ಹೆಣ್ಮಕ್ಳಿಗೂ ಕೂಡ ಮೇಕಪ್ ಅಂದರೆ ಸಿಂಪಲ್ ಮೇಕಪ್ ಆಗಿರ್ಬೋದು ಅಥವಾ ಓವರ್ ಮೇಕಪ್ ಆಗಿರ್ಬೋದು. ಆ ಮೇಕಪ್ ಅಂದರೆ ಇಷ್ಟ ಆಗೇ ಆಗುತ್ತೆ. ಎಲ್ಲ ಮನೆಯಲ್ಲೂ ಮೇಕಪ್ಗೆ ಬಳಸುವಂಥ ಎಲ್ಲ ಐಟಮ್ಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಮೇಕಪ್ ಬ್ರಷ್ಗಳಾಗಿರ್ಬೋದು, ಪೌಡರ್ ಮತ್ತು ಏನೋ ಫೌಂಡೇಶನ್ಸು, ಕ್ರೀಮ್ಗಳು, ಸನ್ಸ್ಕ್ರೀನ್ಗಳಾಗಿರ್ಬೋದು, ಆ್ಯಂಡ್ ಮೇಕಪ್ ಬ್ರಷ್ಗಳಾಗಿರ್ಬೋದು, ಆ್ಯಂಡ್ ಹೇರ್ ಸ್ಟ್ರೈಟ್ನರ್ ಕೆಲವೊಂದಿರುತ್ತೆ, ಕೆಲವೊಂದಿರಲ್ಲ. ಸೊ ನನ್ನ ಹತ್ರ ಇದು ಸಿಕ್ಕಾಬಟ್ಟೆ ಜಾಸ್ತಿನೇ ಇದೆ, ಬಟ್ ಅಷ್ಟೊಂದು ಜಾಸ್ತಿ ಏನು ಮಾಡೋದಿಲ್ಲ ಮೇಕಪ್ಪು. ನಾನು ಆ್ಯಂಕರಿಂಗ್ ಫೀಲ್ಡಲ್ಲಿ ಇದ್ದಾಗ ಸಿಕ್ಕಾಬಟ್ಟೆ ಅಂದರೆ ಈಗ ನಾವು ಟಿ ವಿನಲ್ಲಿ ಒಂದು ಶೋ ಮಾಡ್ತೀವಿ ಅಂತ ಹೇಳಿದ್ರೆ
ಅದಕ್ಕೆ ನಾವು ಅದೇ ರೀತಿ ರೆಡಿ ಆಗಬೇಕಲ್ವ. ಸೊ ಹಾಗಾಗಿ ಆ ಟೈಮಲ್ಲಿ ನಾನು ಏನೆಲ್ಲ ಇಟ್ಕೊಂಡಿದ್ದೆ ಅದೆಲ್ಲ ನನ್ನ ಹತ್ರ ಇದೆ. ಸೊ ಅದನ್ನು ಬಳಸ್ಕೊಂಡು ಇವತ್ತು ಪಾಪುಗೆ ಒಂದು ಪಾರ್ಲರ್ ಥೀಮ್, ಅಂದರೆ ಒಂದು ಮೇಕಪ್ ಥೀಮ್ ಅಂತ ಹೇಳ್ಬೋದು, ಪಾರ್ಲರ್ ಥೀಮ್, ಬ್ಯೂಟಿಷಿಯನ್ ಥೀಮ್, ಈ ಥರ ಒಂದು ಥೀಮಲ್ಲಿ 7 ಮಂತ್ ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ ವಿಡಿಯೋ ಮಾಡ್ತಾ ಇದ್ದೆ, ಅಷ್ಟರೊಳಗೆ ಎಲ್ಲೋ ಹೊರಗಡೆ ಹೋಗಬೇಕು ಅಂತ ಬಂತು. ಹಾಗಾಗಿ ಕ್ವಿಕ್ಕಾಗಿ ರೆಡಿಯಾಗಿ ಹೊರಗಡೆ ಹೋಗಿ ಬಂದು ಫೋಟೋಶೂಟ್ ಮಾಡೋಣ ಅಂದ್ಕೊಂಡಿದ್ದೆ. ಹೇಗೂ ಪಾಪು ಮಲ್ಕೊಂಡಿದ್ರು. ಪಾಪು ಮಲಗಿದ್ದಾಗ ನಾವು ಹೊರಗಡೆ ಹೋಗಿ ಬೇಗ ಬರ್ಬೋದಲ್ವ. ಹಾಗಾಗಿ ಸ್ವಲ್ಪ ಕೆಲಸ ಇತ್ತು, ಹೋಗಿ ಅದನ್ನು ಮುಗಿಸ್ಕೊಂಡ್ಬಂದು ಇವಾಗ ಫೋಟೋಶೂಟ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಏನೆಲ್ಲ ಬಳಸ್ತೀನಿ ಅಂತ ಹೇಳಿದ್ರೆ ಇನ್ನು ನಾರ್ಮಲ್ ಗೊತ್ತಲ್ವಾ, ಸ್ಟಾರ್ಟ್ ಮಾಡೋಣ ಇವಾಗ. ಪಾಪು ತಲೆಗೆ ಒತ್ತಬಾರ್ದು ಅಂತ ಮೊದಲು ಬೆಡ್ಶೀಟ್ ಹಾಕ್ಕೊಂಡು ಅದ್ರ ಮೇಲೆ ವೈಟ್ ಕಲರ್ದು ಬಟ್ಟೆನ ಹಾಸ್ತಾ ಇದ್ದೀನಿ ಫೋಟೋಶೂಟ್ ಮಾಡೋದಕ್ಕೋಸ್ಕರ. ಆ ಬ್ಯಾಕ್ಗ್ರೌಂಡ್ ಕೂಡ ವೈಟ್ ಕಲರ್ ಸ್ಕ್ರೀನ್ ಥರ ಬಿಟ್ಟಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂತ. ಎಸ್, ಇದಿಷ್ಟು ಮೇಕಪ್ ಪ್ರಾಡಕ್ಟ್ ಇದೆ. ಇದಿಷ್ಟನ್ನ ಬಳಸ್ಕೊಂಡು ನನ್ನ ಮಗಳಿಗೆ ಇವತ್ತು ಫೋಟೋಶೂಟ್ ಮಾಡೋಣ. ಇಲ್ಲಿ ನೇಲ್ ಪಾಲಿಶ್ ಇದೆ ಸಿಕ್ಕಾಬಟ್ಟೆ, ಅಂದರೆ ನಮ್ಮ ರಿಲಯನ್ಸ್ ಮಾರ್ಟಲ್ಲಿ ಪ್ರಿವಿಯಸ್ ನಾನು ವರ್ಕ್ ಮಾಡ್ತಾ ಇದ್ದೆ, ಅಲ್ಲಿ ಆಫರ್ ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಅಂತ ಹೇಳ್ಬಿಟ್ಟು ತೊಗೊಬಂದಿದ್ದು ನೋಡಿ. ಇಷ್ಟು ನೇಲ್ ಪಾಲಿಶಿಗೆ ಮೇ ಬಿ 15 ರುಪೀಸೋ 12 ರುಪೀಸೋ ಏನೋ, ಹಾಗಾಗಿ ತರಿಸಿದೆ. ಒಂದು 30 ನೈಲ್ ಪಾಲಿಶ್ ತರಿಸಿದೆ. ಸೊ ಇದನ್ನೆಲ್ಲ ಬಳಸ್ಕೊಂಡು ಇವತ್ತು ನನ್ನ ಮಗಳಿಗೆ ಫೋಟೋಶೂಟ್ ಮಾಡೋಣ. ಲೆಟ್ಸ್ ರೆಡಿ ಟು ಫೋಟೋಶೂಟ್. ಪಾಪುನ ನನ್ನ ತಮ್ಮ ಎತ್ಕೊಂಡಿದ್ದ. ಸೊ ನನಗೆ ಹೆಲ್ಪ್ ಮಾಡ್ತಾನೆ ಫೋಟೋಶೂಟ್ ಮಾಡೋದಕ್ಕೆ, ಅಥವಾ ವೀಡಿಯೋ ಏನಾದರೂ ಮಾಡ್ತೀನಿ ಅಂದರೆ ತುಂಬ ಹೆಲ್ಪ್ ಮಾಡ್ತಾನೆ ನನ್ನ ತಮ್ಮ. ಸೊ ಅವನ ಹತ್ರ ಪಾಪುನ ಕೊಟ್ಟು ನಾನೆಲ್ಲ ರೆಡಿ ಮಾಡಿಕೊಂಡೆ. ಫೈನಲ್ ಲುಕ್ ಈ ಥರ ಬಂದಿದೆ. ಮತ್ತೆ ಏನೇನು ಸಿಕ್ತಿತ್ತು ಮೇಕಪ್ ಪ್ರಾಡಕ್ಟ್ ಎಲ್ಲನೂ ತೊಗೊಂಬಂದು ಇಡ್ತಾ ಇದ್ದೆ. ಸೊ ಚೆನ್ನಾಗಿ ಕಾಣಿಸ್ತಿದೆಯಾ, ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಆ ಪಾಪು ಫೋಟೋಶೂಟ್ ಮಾಡೋದು ಸಿಕ್ಕಾಬಟ್ಟೆ ಕಷ್ಟ. ನನ್ನ ಮಗಳು ತುಂಬ ಕೀಟ್ಲೆ ಮಾಡ್ತಿದ್ವು. ಸೊ ಸರ್ಕಸ್ ಮಾಡಬೇಕಾಯ್ತು ನೋಡಿ. 1 ಸಲ ಅಲ್ಲ 2 ಸಲ ಅಂತ ಎಲ್ಲ ಇದು ಮಾಡಿ. ಆ್ಯಕ್ಚುಲಿ ಈ ಥರ ನೋಡಿ ಮೇಕಪ್ ಪ್ರಾಡಕ್ಟ್ ಏನೇನೆಲ್ಲ ಬರುತ್ತೆ ಅದರಲ್ಲಿ 7 ಅಂತ ಮಾಡಿದ್ದೀನಿ. ಆ್ಯಂಡ್ ಸ್ಟ್ರೈಟ್ನರ್, ಮೇಕಪ್ಗೆ ಏನೇನು ಯೂಸ್ ಮಾಡ್ತವೆ ಬ್ಯೂಟಿ ಕಾನ್ಸೆಪ್ಟಲ್ಲಿ ಮಾಡಿರೋದ್ರಿಂದ ನನ್ನ ಹತ್ರ ಏನೇನಿತ್ತು ಅದೆಲ್ಲ ಇಟ್ಬಿಟ್ಟು ಫೈನಲಿ ನನ್ನ ಮಗಳಿಗೆ ನಾನು ಫೋಟೋಶೂಟ್ ಮಾಡಿದೆ. 7 ಮಂತ್ಸ್. 250 ಗ್ರಾಮ್ ಇದೆ ಬೆಂಡೆಕಾಯಿ. ಇದಕ್ಕೆ 11 ರೂಪಾಯಿ ಕಾಸ್ಟ್ ಆಗುತ್ತೆ. ಇಲ್ಲಿ ಮೆನ್ಷನ್ ಮಾಡಿದ್ದೇವೆ 11 ರೂಪಾಯಿ, ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಲಾಸ್ಟ್ ಟೈಮ್ ನಾನು ಬೆಂಡೆಕಾಯಿ ತರಿಸಿದಾಗ ಹೇಳಿದೆ ನನ್ನ ಫೇವ್ರೇಟ್ ಆ್ಯಂಡ್ ವೆರಿ ಈಸಿ ರೆಸಿಪಿ ಬೆಂಡೆಕಾಯಿ ಫ್ರೈ ಮಾಡಿ ತೋರಿಸ್ತೀನಿ ಅಂತ. ಸೊ ಇವತ್ತು ಸ್ಟಾರ್ಟ್ ಮಾಡೋಣ. ಬೆಂಡೆಕಾಯಿ ಫ್ರೈ ಮಾಡಲಿಕ್ಕೆ ನಮಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ. ಬೆಂಡೆಕಾಯಿ, ಸ್ವಲ್ಪ ಆಯಿಲು, ಸಾಸಿವೆ, ಉಪ್ಪು, ಬೇಕಾದರೆ ಖಾರ ಪುಡಿ, ಅಷ್ಟೇ. ಇಷ್ಟರಲ್ಲೇ ಸೂಪರಾಗಿ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ. ಸೊ ಬೆಂಡೆಕಾಯಿ ಯಾವ ಥರ ಇದೆ ಅದ್ರ ಮೇಲೆ ನೋಡ್ಕೋಬೇಕಾಗುತ್ತೆ. ಸೊ ನೀಟಾಗಿ ಒರೆಸ್ಕೋಬೇಕು. ಬೆಂಡೆಕಾಯಿನ ತೊಳೆಯೋಕ್ಕಾಗಲ್ಲ, ಯಾಕೆಂದರೆ ಇದರಲ್ಲಿ ಅಂಟು ಅಂದರೆ ಲೋಳೆ ಥರ ಬರೋದ್ರಿಂದ ಸ್ವಲ್ಪ ಅಂಟಂಟಾಗುತ್ತೆ. ಈ ಬೆಂಡೆಕಾಯಿನ 4 ಪೀಸ್ ಮಾಡ್ಕೋತೀನಿ. ತುಂಬ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಬರ್ತೀನಿ. ಅದಾದಮೇಲೆ ಫ್ರೈ ಮಾಡೋದ್ರ ಬಗ್ಗೆ ಹೇಳ್ತೀನಿ. ಎಲ್ಲರೂ ಬೆಂಡೆಕಾಯಿ ಹುಳಿ, ಬೆಂಡೆಕಾಯಿ ಗೊಜ್ಜು ಮಾಡಿರ್ತಾರೆ, ಬೆಂಡೆಕಾಯಿ ಸಾಂಬಾರು ಮಾಡಿರ್ತಾರೆ. ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಒಂದು ಬೆಂಡೆಕಾಯಲ್ಲಿ ಈ ಥರ ಪೀಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸಣ್ಣ ಸ್ಲೈಸ್ ಇರಬೇಕು. ಸ್ವಲ್ಪ ಉದ್ದ ಇದ್ದರೆ ಒಂದು 8 ಪೀಸು, ಇಲ್ಲ ಚಿಕ್ಕದಿದ್ದರೆ ಓಕೆ. ನಾನು ಒಂದು ಬೆಂಡೆಕಾಯಲ್ಲಿ 8 ಪೀಸ್ ಮಾಡ್ಕೊಂಡಿದ್ದೀನಿ. ಸೊ 1/4 kg ಬೆಂಡೆಕಾಯಿ ಬರುತ್ತೆ. ಇದು ಬೆಂದಮೇಲೆ ಇಷ್ಟೇ ಆಗುತ್ತೆ. ಬಟ್ ಏನು ಅಂತ ಹೇಳಿದ್ರೆ 2 ಪೀಸ್ ತಿಂದು ನೆಮ್ಮದಿಯಾಗಿ ತಿನ್ನಬೇಕು ಅನ್ನೋ ಥರ ತುಂಬ ಚೆನ್ನಾಗಿರುತ್ತೆ. ಸ್ಟಾರ್ಟ್ ಮಾಡೋಣ. ಬಾಣಲಿ ಇಟ್ಕೊಂಡು ಬಿಸಿ ಮಾಡಿಕೊಂಡು ಆಯಿಲ್ ಹಾಕೋಬೇಕು. ಸ್ವಲ್ಪ ಆಯಿಲ್ನ ಜಾಸ್ತಿ ತೊಗೊಳುತ್ತೆ, ಬಟ್ ಟೇಸ್ಟ್ ಸೂಪರ್ ಆಗಿರುತ್ತೆ. ಸ್ಟಾರ್ಟ್ ಮಾಡೋಣ. ಎಣ್ಣೆ ಕಾಯಿಲಿ ನೀಟಾಗಿ. ಸಾಸಿವೆ ಏನು ಉದ್ದೇಶಕ್ಕೆ ಹಾಕ್ತೀನಿ ಗೊತ್ತಾ, ನಾನು ಕೊನೆಯಲ್ಲಿ ಎಲ್ಲ ತಿಂದಾದ್ಮೇಲೆ ಕೊನೆಯಲ್ಲಿ ಸಾಸಿವೆ ಸ್ವಲ್ಪ ಈ ಬೆಂಡೆಕಾಯ್ದು ಬೀಜ ಎಲ್ಲ ಉಳಿದಿರುತ್ತಲ್ಲ, ಸೀಡ್ಸು, ಅದನ್ನ ತಿನ್ನೋಕ್ಕೆ ಮಾತ್ರ ನನಗೆ ತುಂಬ ಇಷ್ಟ. ಅದಕ್ಕೋಸ್ಕರ ಸ್ವಲ್ಪ ಸಾಸಿವೆ ಜಾಸ್ತಿ ಹಾಕ್ತೀನಿ. ಚಿಟಪಟ ಅನ್ನೋ ಥರ ಸಾಸಿವೆ ಆದಮೇಲೆ ಈ ಬೆಂಡೆಕಾಯಿನ ಹಾಕ್ಬೋದು. ಇಷ್ಟೇ. ಈ ಬೆಂಡೆಕಾಯಿನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಬೇಕು. ಎಷ್ಟು ಅಂತ ಹೇಳಿದ್ರೆ ಆ ಬೆಂಡೆಕಾಯಿಲಿರೋಂತಹ ಲೋಳೆ ಎಲ್ಲ ಬಿಟ್ಕೊಂಡು ಬೆಂಡೆಕಾಯಿ ಗವಿ ಅನ್ನೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಬೆಂಡೆಕಾಯಿ 50% ಬೆಂದಾದಮೇಲೆ ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಇನ್ನೊಂದು ಸಲ ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆ ಮಧ್ಯದಲ್ಲಿ ಒಂದೊಂದು ಪೀಸ್ ಬಾಯಿಗೆ ಹಾಕ್ಕೊತಾ ಫ್ರೈ ಮಾಡಿಕೊಂಡು ಕುಕ್ಕಿಂಗ್ನ ಮಾಡ್ತೀವಿ. ಎಲ್ಲರೂ ಅಷ್ಟೇ ಅಲ್ವಾ? ನೀವು ಹಾಗೇನಾ ಅವಾಗವಾಗ ತಿಂತಾ ಇರ್ತೀವ ಕುಕ್ ಮಾಡುವಾಗ? ಇಷ್ಟು ಸಾಕು. ತುಂಬ ಬೇಯಿಸೋಕೋದ್ರೆ ಸೀದೋಗ್ಬಿಡುತ್ತೆ ಅಲ್ಲಾಗಿ. ಬಿಸಿಯಾಗಿರೋ ಬೆಂಡೆಕಾಯಿ ಫ್ರೈ ರೆಡಿ ಇದೆ, ತಿನ್ನಬೇಕು. ನೋಡಿ ಕ್ರಂಚಿಯಾಗಿರುತ್ತೆ. ನೀವು ಬೇಕು ಅಂದರೆ ಖಾರ ಪುಡಿ ಹಾಕೋಬೋದು. ನಾನಿಲ್ಲಿ ಖಾರ ಪುಡಿ ಹಾಕಿಲ್ಲ, ಓನ್ಲಿ ಸಾಲ್ಟ್ ಮಾತ್ರ ಯೂಸ್ ಮಾಡಿದ್ದೀನಿ. ಪೆಪ್ಪರ್ ಮತ್ತು ಚಿಲ್ಲಿ ಪೌಡರ್ ಏನು ಬೇಕಾದ್ರೂ ಯೂಸ್ ಮಾಡ್ಬೋದು. ನನಗೆ ಈ ಕೊನೆಯಲ್ಲಿರುತ್ತೆ ನೋಡಿ ಈ ಥರ ಸಾಸಿವೆ, ಬೆಂಡೆಕಾಯ್ದು ಸೀಡ್ಸು ತುಂಬ ಇಷ್ಟ ಆಗುತ್ತೆ. ನಾನು ಕೆಲವೊಂದು ಟೈಮ್ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಈ ಬೆಂಡೆಕಾಯಿ ಫ್ರೈಗೆ ಬಿಸಿ ಅನ್ನ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನನ್ನ ಸ್ಟೈಲಲ್ಲಿ ಹೇಳೋದಾದರೆ ಕ್ಯೂಚ್ಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ ಮಾತ್ರ.
ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ಎ ಬೆಲ್ ಬಟನ್ ಫಾರ್ ಮೋರ್ ವಿಡಿಯೋಸ್.